ಡಿಜಿಟಲ್ ಇಂಡಿಯಾ ಅನ್ನೋದು ಈ ನರೇಂದ್ರ ಮೋದಿಗಳ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಒಂದು ಕನಸಿನ ಕೂಸು. ಇವತ್ತಿನ ತನಕ ಇದನ್ನ ಸಾಧಿಸುವಲ್ಲಿ ನಾವು ಪ್ರಜೆಗಳಾಗಿ ನಾವೇ ಎಲ್ಲೋ ಒಂದ್ ಕಡೆ ಎಳುತ್ತಾ ಇದ್ದೀವಿ. ಅವ್ರ ಕನಸಿನ ಕೂಸನ್ನ ನಾವು ಹೇಗೆ ತಲೆ ಮೇಲೆ ಹೊತ್ಕೊಂಡು ತಿರುಗಬೇಕಿತ್ತು, ಬಟ್ ಅದು ಆಗ್ತಾ ಇಲ್ಲ. ಹೇಗಪ್ಪ ಡಿಜಿಟಲ್ ಇಂಡಿಯಾ? ಇವತ್ತು ಒಬ್ಬ ರೈತನ ಸಹ ಈಸಿಯಾಗಿ, ಮುಂಚೆ ಇತ್ತು ಒಬ್ಬ ಮನುಷ್ಯನ ಹತ್ರ ಹೋಗ್ಬಿಟ್ಟು ಆ ರೈತ ಅಗ್ರಿಕಲ್ಚರ್ ಕಲ್ತ್ಕೊಂಡ್ಬಿಟ್ಟು ಭತ್ತ ಬೆಳೆಯೋದು, ಜಸ್ಟ್ ಒಂದು ಆಪ್ ಅಲ್ಲಿ ಪ್ರತಿಯೊಂದು ಈ ಅಡಿಕೆ ಬೆಳೆಯೋದು ಹೇಗೆ, ಭತ್ತ ಬೆಳೆಯೋದು ಹೇಗೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುವಂತದ್ದು ಯಾವ್ದಾದ್ರು ಇದ್ರೆ ಅದು ಡಿಜಿಟಲ್ ಇಂಡಿಯಾ. ಈ ಡಿಜಿಟಲ್ ಆಪ್ ಮೂಲಕ ನಾವು ಏನ್ ಬೆಳೆಬೇಕಾದ್ರೂ ಬೆಳಿಬೋದು. ಮತ್ತೆ ಇದೇ ತರ ಈ ಮೊಬೈಲ್ ಅಲ್ಲಿ ಯಾವ್ದು ಇನ್ಫಾರ್ಮೇಶನ್ ಬೇಕು ನಿಮಗೆ, ಎಲ್ಲಾ ತರ ಇನ್ಫಾರ್ಮೇಶನ್ ಸಹ ಸಿಗ್ತಾ ಇದೆ. ಮತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಫ್ರೀ ನೆಟ್ ಇರಬೇಕು, ಮತ್ತೆ ಫ್ರೀ ವೈಫೈ ಸಪ್ಲೈ ಕೊಡಬೇಕು. ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಫ್ರೀ ವೈಫೈ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಮಕ್ಕಳು ಭವಿಷ್ಯದಲ್ಲಿ ಏನೇನು ಓದ್ತಿರ್ತಾರೆ ಆ ಇನ್ಫಾರ್ಮೇಶನ್ ಪಡ್ಕೊಳ್ಳೋಕೆ ತುಂಬಾ ಉಪಯೋಗ ಆಗಲಿ ಅಂತ ಈ ನರೇಂದ್ರ ಮೋದಿ ಅವರ ಅದೊಂದು ಕನಸಿದೆ. ಅದು ಇದುವರೆಗೂ ನಾವು ತರಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಸರ್ಕಾರಗಳು ಅವ್ರದೇ ಆದಂತ ನ್ಯಾಷನಲ್ ಇಶ್ಯೂಸ್ ಇರ್ತವೆ, ಸ್ಟೇಟ್ ಇಶ್ಯೂಸ್ ಇರ್ತವೆ, ಈ ನದಿಗಳ ವಿಚಾರಗಳಿರ್ತವೆ. ಪ್ರತಿಯೊಂದರಲ್ಲೂ ಅವರು ಮುಳುಗೋಗಿರೋದ್ರಿಂದ ಈ ಕನಸು ಕನಸಾಗೆ ಇದೆ. ಅದಕ್ಕೆ ಭಾರತೀಯರಾದ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ದೇ ಒಂದು ನಮ್ಮ ಗ್ರಾಮ ಪಂಚಾಯತಿ ಇದೆ, ಅಲ್ಲಿ ಡಿಜಿಟಲ್ ಇಂಡಿಯಾನ ಸ್ಟಾರ್ಟ್ ಮಾಡ್ಬೇಕು. ಈ ಡಿಜಿಟಲ್ ಇಂಡಿಯಾಗೆ ನಾವೇ ಫ್ರೀ ಒಂದೊಂದು ಮನೆಗೂ 5 ರೂಪಾಯಿ ಕೊಟ್ರೆ ನಾವು ವೈಫೈ ಫ್ರೀ ಕನೆಕ್ಷನ್ ಎಲ್ಲಾ ಮಕ್ಕಳಿಗೂ ಕೊಡ್ಬೋದು. ಓಕೆ, ಅದು ಬಿಟ್ಟು ಭಾರತ್ ಮೇಡ್ ಇನ್ ಇಂಡಿಯಾ ಅಂತ ಈ ಡಿಜಿಟಲ್ ಇಂಡಿಯಾದಲ್ಲೇ ಮೇಡ್ ಇನ್ ಇಂಡಿಯಾ ಅದು ಒಂದು ಸಬ್ ಕಾನ್ಸೆಪ್ಟ್. ನಾವು ಭಾರತೀಯರಾಗಿ ಭಾರತ ಸೃಷ್ಟಿ ಅಥವಾ ಪ್ರೊಡ್ಯೂಸ್ ಮಾಡಿದಂತಹ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ನಮ್ಮ ಭಾರತದ GDP ನ ಹೆಚ್ಚೋದು ಇದು ಇನ್ನೊಂದು ದಾರಿ, ಅದೊಂದು ದಾರಿ ಇದೆ ನಮಗೆ. ಸೊ ನಾವೇನ್ ಮಾಡ್ತೀವಿ, ಮೇಡ್ ಇನ್ ಚೀನಾ, ಮೇಡ್ ಇನ್ ಜಪಾನ್, ಮೇಡ್ ಇನ್ ಜರ್ಮನಿ ಅಂತ ಹೋಗ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಈಗ ಏನೇನು ತುಂಬಾ ಮೌಲ್ಯಾಧಾರಿತ ವಸ್ತುಗಳನ್ನೇ ನಾವು ಕಳ್ಕೊಳ್ತೀವಿ. ಟಾಟಾ ಇದು ಮೇಡ್ ಇನ್ ಇಂಡಿಯಾ, ಎಂತ ಬ್ರಾಂಡ್ ಅಲ್ಲಿ ಎಂತ ಸೇಫ್ಟಿ ರೇಟಿಂಗ್ ಇದೆ. ಕಾರಲ್ಲಿ ಆಗಲಿ ಒಂದು ಬೆಟ್ಟ ಬಂದು ಅದ್ರ ಮೇಲೆ ಬಿದ್ದರೂ ಸಹ ಆ ಕಾರಿಗೆ ಏನೇನು ಆಗಲ್ಲ, ಅದರೊಳಗೆ ಸೇಫ್ಟಿ ಏನೇನಾಗಲ್ಲ. ನಾವು ಬೇರೆ ಹೊರದೇಶದಿಂದ ಬಂದಂತಹ ಕಾರ್ಗಳನ್ನ ತುಂಬಾ ಯೂಸ್ ಮಾಡಿ ಮೇಡ್ ಇನ್ ಚೀನಾ ಅಂತ ಹೋಗ್ಬಿಟ್ಟು ಬನ್ನಿ. ಈಗ ನಮ್ಮ ಸರ್ ಹೇಳಿದ್ರು ಮೊಬೈಲ್ ಅನಾನುಕೂಲಗಳು ಅಂತ. ಅಲ್ಲಿ ಮೊಬೈಲ್ ಬ್ಯಾಟ್ರಿ ವೇಸ್ಟ್ ಆಗಿರೋದು ಯಾವ ಇಂಡಿಯಾ ಫೋನ್ ಅಲ್ಲ, ಮೇಡ್ ಇನ್ ಇಂಡಿಯಾ ಯಾವುದೂ ಆಗಿಲ್ಲ, ಮೇಡ್ ಇನ್ ಚೀನಾ. ಓಕೆ, ಆ ಬ್ಯಾಟ್ರಿ ಕ್ವಾಲಿಟಿ ಆಗಿರುತ್ತೆ, ಯಾರು ಗೊತ್ತಿರಲ್ಲ. ಅವರು ತುಂಬಾ ಕಡಿಮೆ ಅಮೌಂಟಿಗೆ ಕೊಟ್ಬಿಟ್ಟು ಆ ಬ್ಲಾಸ್ಟ್ ಆಗಿ ಮಗು ಜೀವನೇ ಹೋಗಿದೆ. ಈ ಚಾರ್ಜರ್ ಅಷ್ಟೇ ಎಷ್ಟೊಂದು ಬ್ಲಾಸ್ಟ್ ಆಗಿ ಮಗು ಜೀವನೇ ಹೋಗಿದೆ. ಇದು ಆಗ್ತಾ ಇರೋದು ಮೇಡ್ ಇನ್ ಚೀನಾ ಇಲ್ಲ, ಬಟ್ ಮೇಡ್ ಇನ್ ಇಂಡಿಯಾ ಅಥವಾ ಡಿಜಿಟಲ್ ಇಂಡಿಯಾ. ಇದರಲ್ಲಿ ಒಂದು ಸಬ್ ಕಾನ್ಸೆಪ್ಟ್ ಆದ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಿಬಿಟ್ಟು ನಮ್ಮ ಭಾರತ GDP ಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು. ಮತ್ತೆ ಈ ಡಿಜಿಟಲ್ ಇಂಡಿಯಾದ ಕಾನ್ಸೆಪ್ಟ್ ಏನಂತ ಪ್ರತಿಯೊಬ್ಬರು ತಿಳ್ಕೊಬೇಕು. ಕೆಲವು ಪ್ರಜೆಗಳಿಗೆ ಇದು ಸಹ ಅರ್ಥ ಆಗಿಲ್ಲ, ಡಿಜಿಟಲ್ ಇಂಡಿಯಾ ಅಂದ್ರೆ ಏನು. ಡಿಜಿಟಲ್ ಅಂದ್ರೆ ಓನ್ಲಿ ಎಲೆಕ್ಟ್ರಾನಿಕ್ ಗಾಡ್ಜೆಟ್ಸ್ ಅಂತ ತಿಳ್ಕೊಂಡು ಅದರಲ್ಲಿ ಸಬ್ ಕಾನ್ಸೆಪ್ಟ್ ಮೇಡ್ ಇನ್ ಇಂಡಿಯಾ. ಮತ್ತೆ ಎಲ್ಲಾ ಗ್ರಾಮಗಳನ್ನ ಡಿಜಿಟಲ್ ಮಾಡೋದು ನಮ್ಮ ನರೇಂದ್ರ ಮೋದಿ ಅವರ ಕನಸು. ಅದು ವಿಡಿಯೋ ಕಾನ್ಫರೆನ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗಳು ಸಹ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮೀಟಿಂಗ್ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಮತ್ತೆ ಇವಾಗಲೇ IAS ಆಫೀಸರ್, IPS ಆಫೀಸರ್ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಸಹ ಆಲ್ರೆಡಿ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ. ಸೊ ಈ ಡಿಜಿಟಲ್ ಮಾಧ್ಯಮನ ನಮ್ಮ ಹಳ್ಳಿ ಜನರು ಅಥವಾ ನಮ್ಮ ಪ್ರತಿಯೊಬ್ಬ ಭಾರತೀಯರು ಹೇಗೆ ಯೂಸ್ ಮಾಡ್ತಿದ್ದಾರೆ, ಪ್ರತಿಯೊಬ್ಬರು ಯೂಸ್ ಮಾಡಿಕೊಂಡು ಅವರು ಆ ದೇಶದ ಪ್ರಗತಿಗೆ ಏನಾದರೂ ಒಂದು ಕೊಡುಗೆ ಕೊಡೋದು, ಅದು ನಮ್ಮ ನರೇಂದ್ರ ಮೋದಿ ಅವರ ಉದ್ದೇಶ. ಅದಕ್ಕೋಸ್ಕರ ಎಷ್ಟೋ ರಾಜಕಾರಣಿಗಳು ಎಷ್ಟೋ ಹಳ್ಳಿಗಳನ್ನ ತಪ್ಪಿಸಿಕೊಂಡು ಇವತ್ತು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಭಾರತೀಯ ಪ್ರಜೆಗಳು ಕೈ ಜೋಡಿಸ್ತಾ ಇಲ್ಲ. ತುಂಬಾ ಅನ್ಎಜುಕೇಟೆಡ್ ಇರೋದ್ರಿಂದ ನಮ್ಮ ಇಂಡಿಯಾದಲ್ಲಿ. ಸೊ ಅವರಿಗೆ ಡಿಜಿಟಲ್ ಇಂಡಿಯಾ ಅಂದ್ರೆ ಏನು ಅಂತ ಅರ್ಥ ಆಗ್ತಿಲ್ಲ. ಅವ್ರಿಗೇನು ಕ್ವಾಲಿಟಿ ಪ್ರಾಡಕ್ಟ್ ಬಿಟ್ಟು, ಓಕೆ, ಮೇಡ್ ಇನ್ ಭಾರತ ಅಥವಾ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಬಿಟ್ಟು ಅವ್ರಿಗೆ ಕಡಿಮೆ ರೇಟಿಗೆ ಸಿಗೋಬೇಕು. ಆ ಕಡಿಮೆ ರೇಟಿಗೆ ಸಿಗುವಂತ ಪ್ರಾಡಕ್ಟ್ಗಳಿಂದ ತುಂಬಾ ಅನಾನುಕೂಲಕತೆಗಳಿದ್ದಾವೆ. ನಮಗೇನು ಈ ರೀತಿ ತುಂಬಾ ಕಡಿಮೆ ರೇಟಿಗೆ ಸಿಗ್ಬೇಕು ಅಂತ ನಾವು ತುಂಬಾ ಒಳ್ಳೆ ಪ್ರಾಡಕ್ಟ್ ಗಳನ್ನ ಮಿಸ್ ಮಾಡ್ಕೊತಿದ್ವಿ. ಈ ಡಿಜಿಟಲ್ ಇಂಡಿಯಾದಲ್ಲಿ ಈ ಮೇಡ್ ಇನ್ ಇಂಡಿಯಾ ಅನ್ನೋದು ಒಂದು ದೊಡ್ಡ ಕನಸು. ಆ ಕನಸನ್ನ ನಾವೆಲ್ಲ ನನಸು ಮಾಡಬೇಕು. ಮುಂದಾದ್ರೂ ನಾವು ಮೇಡ್ ಇನ್ ಇಂಡಿಯಾ ಈ ಭಾರತ ಪ್ರೊಡ್ಯೂಸ್ ಮಾಡಿದಂತ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ನಾವು GDP ಗೆ ಏನಾದ್ರೂ ಒಂದು ಕೊಡುಗೆ ಕೊಡಲೇಬೇಕು. ಯಾಕಂದ್ರೆ ನಾವು ಭಾರತೀಯರಾಗಿ ದೇಶ ನಮ್ಗೇನ್ ಕೊಟ್ಟಿದೆ ಅಂತ ನಾವು ಕೇಳೋದ್ಕಿಂತ ದೇಶಕ್ಕೆ ನಾವೇನ್ ಕೊಡ್ತೀವಿ, ದೇಶಕ್ಕೆ ನಾವೇನ್ ಕೊಟ್ಟು ಹೋಗ್ತೀವಿ ಅದು ಮುಖ್ಯ. ಇವತ್ತಿಂದನೇ ನಾವು ಮೇಡ್ ಇನ್ ಇಂಡಿಯಾ ಯಾವುದೇ ಒಂದು ಮೇಡ್ ಇನ್ ಇಂಡಿಯಾ ಅಂತ ಪ್ಯಾಕೆಟ್ ನ ಬರೆದಿದ್ರೆ ಅದನ್ನ ತಗೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ನಮ್ಮ ಭಾರತದ GDP ಹೆಚ್ಚಾಗುತ್ತೆ. ಬೇರೆ ಎಲ್ಲಾ ದೇಶಗಳು ನಮ್ಮ ಭಾರತಕ್ಕೆ ಇದು ನಮ್ಮ ಪ್ರಮುಖ ಉದ್ದೇಶ ಆಗಿದೆ ಡಿಜಿಟಲ್ ಇಂಡಿಯಾದು. ಸೊ ಅದಕ್ಕೋಸ್ಕರ ನಾವೆಲ್ಲ ಕೈ ಜೋಡಿಸೋಣ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೇನೆ.